ರೈತರ ಆರೋಗ್ಯ ಹಿತದೃಷ್ಟಿಯಿಂದ ವಿಶೇಷ ಫುಟ್ ಪಲ್ಸ್ ಥೆರಪಿ ಶಿಬಿರ. ಆರೋಗ್ಯ ಮಾಹಿತಿ ಕಾರ್ಯಾಗಾರದಲ್ಲಿ ವಿವಿಧ ಕಾಯಿಲೆಗಳ ಲಕ್ಷಣಗಳ ಕುರಿತು ಜಾಗೃತಿ. ನೂರಾರು ಜನರಿಗೆ ಉಚಿತ ಚಿಕಿತ್ಸೆ. ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿದ ಶಿಬಿರ. ತಾವರೆಕೆರೆ ಗ್ರಾಮೀಣ ಭಾಗದ ರೈತರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾವರೆಕೆರೆ ಹಾಗೂ ಕಂಪನಿಯೋ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿರುವ 13 ದಿನಗಳ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರ ವಿಶೇಷ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಶಿಬಿರದ 9ನೇ ದಿನ ಆರೋಗ್ಯ ಮಾಹಿತಿ ಕಾರ್ಯಾಗಾರದಲ್ಲಿ ಜನರಲ್ಲಿ ಹೆಚ್ಚಿನ ಆರೋಗ್ಯ ಜಾಗೃತಿ ಮೂಡಿಸಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಾಗರ್ ಟಿಎಸ್ ಅವರು, ಸಹಕಾರ ಸಂಘ ಸಂಸ್ಥೆಗಳು ಕೇವಲ ಆರ್ಥಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗದೆ ಗ್ರಾಮೀಣ ಭಾಗದ ರೈತರ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ಅಭಿವೃದ್ಧಿಗೂ ಹೆಚ್ಚಿನ ಆದ್ಯತೆ ನೀಡುತ್ತಿವೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ರೈತರು ಹಾಗೂ ಸಾರ್ವಜನಿಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಶೇಷ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು. ಮೇ 21ರಿಂದ ಜೂನ್ 2ರವರೆಗೆ ನಡೆಯುತ್ತಿರುವ ಈ ಶಿಬಿರದಲ್ಲಿ ಪ್ರತಿದಿನ ನೂರಾರು ಜನರು ಭಾಗವಹಿಸಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು, ಸುಮಾರು 200ರಿಂದ 300ಕ್ಕೂ ಹೆಚ್ಚು ಜನರು ಈಗಾಗಲೇ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮ ಜನರಿಗೆ ನೇರ ಉಪಯೋಗವಾದಾಗ ಮಾತ್ರ ಅದರ ಸಾರ್ಥಕತೆ ಸಾಬೀತಾಗುತ್ತದೆ. ಈ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಹೇಳಿದರು. ಸಂಘದ ಆಡಳಿತ ಮಂಡಳಿ ಸಿಬ್ಬಂದಿ ಹಾಗೂ ಕಂಪನಿಯೋ ಸಂಸ್ಥೆಯ ಸಿಬ್ಬಂದಿಯ ಶ್ರಮ ಮತ್ತು ಜವಾಬ್ದಾರಿಯುತ ಕಾರ್ಯನಿರ್ವಹಣೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಇಂತಹ ಆರೋಗ್ಯ ಶಿಬಿರಗಳು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದರ ಜೊತೆಗೆ ರೈತರಲ್ಲಿ ಆರೋಗ್ಯ ಕಾಳಜಿಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿವೆ ಎಂದು ಹೇಳಿದರು. ಆರೋಗ್ಯ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಕಂಪನಿಯೋ ಸಂಸ್ಥೆಯ ಡಾ ರತ್ನಾಕರ್ ಶೆಟ್ಟಿ ಅವರು, ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ನರಗಳ ಸಮಸ್ಯೆ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು. ಶಿಬಿರದಲ್ಲಿ ವೈದ್ಯಕೀಯವಾಗಿ ಪ್ರಾಮಾಣಿಕಗೊಂಡಿರುವ ಇಎಂಎಸ್ ಹಾಗೂ ಟಿಇಎನ್ಎಸ್ ಥೆರಪಿ ಮೂಲಕ ರಕ್ತ ಸಂಚಾರ ಸುಧಾರಣೆ, ನರಗಳ ಸಮಸ್ಯೆ, ಮಾಂಸಖಂಡಗಳ ಸೆಳೆತ, ಬೆನ್ನು ನೋವು, ಕುತ್ತಿಗೆ ನೋವು, ಸಂಧಿವಾತ ಹಾಗೂ ದೀರ್ಘಕಾಲದ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಔಷಧಿ ರಹಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಕೇವಲ 30 ನಿಮಿಷಗಳ ಥೆರಪಿಯಿಂದ ಸುಮಾರು 5 ಕಿಲೋಮೀಟರ್ ನಡೆದಷ್ಟು ರಕ್ತ ಪರಿಚಲನೆಗೆ ಸಹಕಾರಿಯಾಗುತ್ತದೆ ಎಂದು ಶಿಬಿರದಲ್ಲಿ ವಿವರಿಸಲಾಯಿತು. ಸಕ್ಕರೆ ಕಾಯಿಲೆ ಇರುವವರಲ್ಲಿ ಹೆಚ್ಚು ದಾಹವಾಗುವುದು, ದೇಹದಲ್ಲಿ ದೌರ್ಬಲ್ಯ ಕಾಣಿಸಿಕೊಳ್ಳುವುದು, ಹೆಚ್ಚು ಹಸಿವು, ತೂಕ ಇಳಿಕೆ ಹಾಗೂ ಗಾಯಗಳು ಬೇಗ ಗುಣವಾಗದಿರುವುದು ಪ್ರಮುಖ ಲಕ್ಷಣಗಳಾಗಿವೆ. ರಕ್ತದೊತ್ತಡ ಸಮಸ್ಯೆ ಇರುವವರಲ್ಲಿ ತಲೆನೋವು, ತಲೆಸುತ್ತು, ಆಯಾಸ, ಹೃದಯ ಬಡಿತದಲ್ಲಿ ವ್ಯತ್ಯಾಸ ಹಾಗೂ ಕೋಪ ಹೆಚ್ಚಾಗುವುದು ಸೇರಿದಂತೆ ಹಲವು ಲಕ್ಷಣಗಳು ಕಂಡುಬರುತ್ತವೆ ಎಂದು ವಿವರಿಸಿದರು. ಅದೇ ರೀತಿ ನರಗಳ ಸಮಸ್ಯೆ, ಕಾಲುಗಳಲ್ಲಿ ಉರಿ, ಕೈಕಾಲು ಜುಮ್ಮನಿಸುವುದು, ಬೆನ್ನು ನೋವು, ಕುತ್ತಿಗೆ ನೋವು ಹಾಗೂ ಸಂಧಿವಾತದಂತಹ ಸಮಸ್ಯೆಗಳ ಬಗ್ಗೆ ಶಿಬಿರಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿದರು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದ ತಕ್ಷಣ ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು. ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ಯೋಗಾಭ್ಯಾಸ, ಸಮಯಕ್ಕೆ ಸರಿಯಾಗಿ ನಿದ್ರೆ ಹಾಗೂ ಒತ್ತಡ ರಹಿತ ಜೀವನ ಶೈಲಿ ಆರೋಗ್ಯ ಕಾಪಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ ಎಂದು ತಿಳಿಸಿ ಶಿಬಿರಾರ್ಥಿಗಳಿಗೆ ಸಂವಾದ ನಡೆಸಿದರು. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ದೇಶಾದ್ಯಂತ 350ಕ್ಕೂ ಹೆಚ್ಚು ಶಾಖೆಗಳ ಮೂಲಕ 10 ಲಕ್ಷಕ್ಕೂ ಅಧಿಕ ಜನರು ಈ ಚಿಕಿತ್ಸೆಯಿಂದ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸ್ಥೆಯವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾವರೆಕೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದ ಉಮೇಶ್, ಎಂಜೆ, ಗಿರೀಶ್, ಓಂಕಾರಪ್ಪ, ರುದ್ರೇಶ್, ಸುನೀತಾ, ಮಹೇಶ್ ಬಾಬು, ಕಂಪನಿಯೋ ಸಂಸ್ಥೆಯ ಸಿಬ್ಬಂದಿಗಳಾದ ನಾಗರಾಜ್, ಅಶೋಕ್, ಮನೋಜ್ ಸೇರಿದಂತೆ ಶಿಬಿರಾರ್ಥಿಗಳು, ಗ್ರಾಮಸ್ಥರು, ರೈತರು ಹಾಗೂ ತಾಯಂದಿರು ಭಾಗವಹಿಸಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ಯಾವುದೇ ಕಾರ್ಯಕ್ರಮ ಆಗಲಿ ಯಾವಾಗ ಯಶಸ್ಸು ಖುಷಿ ಆಗುತ್ತೆ ಅಂದ್ರೆ ನಾವು ಮಾಡೋ ಪ್ರೋಗ್ರಾಮ್ ಎಲ್ಲರಿಗೂ ತಲುಪಲ್ಲ. ಇವತ್ತು ಬಂದಿರ್ತಕ್ಕಂಥ ಜನ ಹಾಗೂ ದಿನ ನಾವು ರಿಪೋರ್ಟ್ ನೋಡ್ತಾನೆ ಇರ್ತೀವಿ. ಇಂಡಿಯನ್ ಟಾಯ್ಲೆಟ್ ಕೂತ್ಕೊಳ್ಳುತ್ತಾರೆ. ಇಂಡಿಯನ್ ಟಾಯ್ಲೆಟ್ ಗೊತ್ತಿಲ್ಲ. ಈಗ ನಮ್ಮ ಮನೆಯಲ್ಲಿ ಕೂತ್ಕೊಳ್ತೀವಲ್ಲ, ಅಂದ್ರೆ ಈಗ ನಮ್ಮ ಮನೆಯಲ್ಲೇ ಇರುವಂತದ್ದು ವೆಸ್ಟರ್ನ್ ಕಮೋಡ್ ಅಂತ ಹೇಳ್ತೀವಿ. ವೆಸ್ಟರ್ನ್ ಕಮೋಡ್ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುತ್ತಾರ. ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 3 ರಿಂದ 4 ಸರಿ ಕೆಳಗಡೆ ಕೂತ್ಕೊಂಡು ಮೇಲ್ಗಡೆ ಇರುತ್ತೆ. ಒಂದ್ ಸರಿ ಕೂತ್ಕೊಂಡು ಮಿನಿಮಮ್ 3 ನಿಮಿಷ 4 ನಿಮಿಷ ಇರ್ತಾರೆ. ಇದೇ ರೀತಿ ಒಂದು ದಿನಕ್ಕೆ 3-4 ಸಾರಿ ಮಾಡಿ ಹೀಗೆ ಮಾಡ್ತಾ 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 2 ತಿಂಗಳು 3 ತಿಂಗಳು ಆಶ್ಚರ್ಯ ನೋಡಿ ಆಟೋಮೆಟಿಕ್ ಆಗಿ ಮಂಡಿ ಪೇನ್ ಅನ್ನುವಂಥದ್ದು ನಿಧಾನ ಕಡಿಮೆ ಆಗಿದೆ. ಯಾವಾಗ ಈ ಟೆಕ್ನಾಲಜಿ ಮೇಲೋಗ್ತಾ ಹೋಗುತ್ತೆ ಅವಾಗ ನಮ್ಮ ಆರೋಗ್ಯ ಬೆಳೆಯೋದು 100% ಅಡ್ಡಪಣ ಬೀಳ್ತದೆ ಅನ್ನುವಂಥದ್ದು ನಿಮ್ಗೆ ಎಲ್ಲಿ ಗೊತ್ತಿರುವಂತ ವಿಚಾರ. ಹಾಗಾಗಿ ಟೆಕ್ನಾಲಜಿ ಇಲ್ಲದೆ ಜೀವನ ನಡೆಸ್ತಿರುವಂಥದ್ದು ಸಾಧ್ಯ ಇದೆ. ಟೆಕ್ನಾಲಜಿ ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು,
ಹೊರಗಡೆ ನಿಲ್ಸಿದಿರಲ್ಲ, ಕಾರು ಟೂ ವೀಲರ್ ಎಲ್ಲ ಟೆಕ್ನಾಲಜಿ ಇಲ್ಲದೆ ನಾನು ಹಿಂದಿನ ಕಾಲದ ತರ ನಾನು ಎಲ್ಲಿಗೆ ಬೇಕಾದ್ರೂ ನಡ್ಕೊಂಡೆ ಹೋಗ್ತೇನೆ ಸಾಧ್ಯ ಇದೆಯಲ್ಲ, ಸಾಧ್ಯವೇ ಇಲ್ಲ. ಟೆಕ್ನಾಲಜಿ ಬಿಟ್ಟು ಜೀವನ ನಡೆಸಕ್ಕೆ ಸಾಧ್ಯ ಇಲ್ಲ. ಹಾಗಂತ ಟೆಕ್ನಾಲಜಿ ಬಂದಿದೆ ಆರೋಗ್ಯ ಏನ್ ಬೇಕಾದ್ರೂ ಆಗಲಿ ಅಂತ ಹೇಳೋದು ಸಾಧ್ಯ ಇಲ್ಲ. ಟೆಕ್ನಾಲಜಿನ ಯೂಸ್ ಮಾಡ್ಬೇಕಿದ್ರೆ ಆರೋಗ್ಯ ಬೇಕೇ ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯನ ಯಾವ ರೀತಿ ಯೂಸ್ ಮಾಡ್ಕೊಂಡು ಅಂದ್ರೆ ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ಏನೇ ನಮ್ಮ ಟೀಮ್ ಹೇಳಿದರೆ ಟೆನ್ಷನ್ ತಗೋಬೇಡಿ, ಬನ್ನಿ ಮೆಷಿನ್ ಮೇಲೆ ಕೂತ್ಕೊಳ್ಳಿ, ರಕ್ತ ಸಂಚಾರ ಚೆನ್ನಾಗಿ ಮಾಡ್ಕೊಳ್ಳಿ, ಕಾಯಿಲೆ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ರಕ್ತ ಸಂಚಾರ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಕಾಯಿಲೆಗಳ ಹೆಂಗ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹಲವಷ್ಟು ಜನರಿಗೆ ಹೋಗಿದೆ. ಅದು ಹೇಗೆ ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾವೀಗ ರಕ್ತ ಸಂಚಾರದ ಬಗ್ಗೆ 3 ವಿಚಾರ ತಿಳಿಸ್ಕೊಡ್ತೀವಿ. ಈ 3 ವಿಚಾರಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋದಾದ್ರೆ ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಆಮೇಲೆ ನೋಡೋಣ. ಮೊದಲು ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೋಸ್ಕರ ಈ ರಕ್ತ ಸಂಚಾರದ ಬಗ್ಗೆ 3 ವಿಚಾರ ಏನಲ್ಲ ಅಂದ್ರೆ, ಒಂದನೇದು ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಯಾಕೆ ಆಗಬೇಕು ಅನ್ನೋದು ಒಂದರೆ. ಎರಡನೇದು ದಿನಕ್ಕೆ ರಕ್ತ ಸಂಚಾರ ಕಡಿಮೆ ಹೆಚ್ಚಾಗುತ್ತೆ ಅನ್ನೋದು ಎರಡನೇದು. ಮೂರನೇದು ರಕ್ತ ಸಂಚಾರ ಕಡಿಮೆ ಆಗೋದಕ್ಕೂ ಏನಾದರೂ ಕಾಯಿಲೆ ಬರುವುದಕ್ಕೂ ಲಿಂಕ್ ಇದೆ ಅನ್ನೋದು ಮೂರನೇದು. ಸರಿಯಾಗಿ ಅರ್ಥ ಮಾಡ್ಕೊಂಡೇ ಹೋದಾದ್ರೆ ಇವತ್ತಿನ ಕಾರ್ಯಕ್ರಮ ಸಕ್ಸಸ್. ಅದರಲ್ಲಿ ಮೊದಲನೇದು ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಯಾಕೆ ಆಗಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ನಾವೆಲ್ಲ ಡೈಲಿ ಮಧ್ಯಾಹ್ನ 1 ಗಂಟೆ ಊಟ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ. ಡೈಲಿ 1 ಗಂಟೆ ಊಟ ಮಾಡ್ತೀವಿ. ಇವತ್ತು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ವಿ, 4 ಗಂಟೆ ತನಕ ಊಟನೇ ಮಾಡಿಲ್ಲ. ಡೈಲಿ 1 ಗಂಟೆ ಊಟ ಮಾಡ್ತಿದ್ದವರು ಇವತ್ತು ಮಾಡಿಲ್ಲ ಅಂದ್ರೆ 2 ಗಂಟೆ ಆಗ್ಬೇಕಾದ್ರೆ ಹಸಿವಾಗಿ ಶುರುವಾಗುತ್ತೆ, 3 ಗಂಟೆ ಆಗ್ಬೇಕಾದ್ರೆ ಹಸಿವು ಜಾಸ್ತಿ ಆಗಿ ನಿಧಾನ ಕೈ ಇಳಿಸಿ ಶೇಕಾಗ್ಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ, ನಾನು ಊಟ ಮಾಡಿಲ್ಲ ಅಂತ ಹೇಳಿ ಕೈ ಶೇಕಾಗ್ತದೆ. ನಾನು ಅಶೋಕ್ ಹತ್ರ ಕೇಳ್ತೇನೆ, ಅಶೋಕ್ ಊಟ ಮಾಡಿಲ್ಲ, ಕೈ ಹತ್ತಾ ಇದೆ, ಏನಾದ್ರು ಆಪಲ್ ಏನಾದ್ರು ಇದ್ರೆ ತಂದ್ಕೊಡ್ತೇನೆ ಹಾಕಿರ್ತೀನಿ. ಅಶೋಕ್ ಹೋಗಿ ನಾಳೆ ಹೋಗಿ ಆಪಲ್ ಕೈ ಇಡ್ತಾರೆ, ಕೈಗೆ ಆಪಲ್ ತಂದು ಕೂಡಲೇ ಕೈ ನಡೆದು ಇಲ್ಲ, ಕೈ ನಡೆದು ಕಣ್ಣಾಗ್ತಿದ್ರೆ ಏನ್ ಮಾಡ್ಬೇಕು, ಆಪಲ್ ತಿಂದ ಅರ್ಧ ಗಂಟೆ ಬಿಟ್ಟು ನಿಧಾನವಾಗಿ ಕೈ ನಡೆದು ಕಡಿಮೆ ಆಗುತ್ತೆ. ಸರಿನಾ? ಹಾಗಾದ್ರೆ ತಿಂದಂತ ಆಪಲ್ ಅರ್ಧ ಗಂಟೆ ಬಿಟ್ಟು ಪ್ಲೀಸ್ ಕೈ ಹೋಗುತ್ತಾ? ಏನೇ ಆಹಾರ ಪದಾರ್ಥಗಳನ್ನ ತಿಂದು ದೇವರು ಇನ್ನೊಂದು ಮೆಷಿನ್ ರೆಡಿ ಮಾಡಿದ್ದಾರೆ. ಈ ಮೆಷಿನ್ ಹೆಸರು ಇಂಗ್ಲಿಷ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಕನ್ನಡದಲ್ಲಿ ಜೀರ್ಣಕ್ರಿಯೆ ಮಾಡ್ತಾ ಇದ್ದಾರೆ. ಏನೇ ಆಹಾರ ಪದಾರ್ಥಗಳನ್ನ ತಿಂದು ಇಲ್ಲಿಗೆ ಹೋಗುತ್ತೆ. ಇಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥ ಜೀರ್ಣಕ್ರಿಯೆಯಲ್ಲಿ ಜೀರ್ಣಾಗಿ ಅದರಲ್ಲಿ ಪೋಷಕಾಂಶಗಳು ಯಾವ್ದೆಲ್ಲ ಗ್ಲೂಕೋಸ್, ನ್ಯೂಟ್ರಿಷನ್, ಎನ್ಸೈಮ್ಸ್ ಅಂತಕ್ಕಂಥ ಪೋಷಕಾಂಶಗಳು ಜೀರ್ಣಕ್ರಿಯೆಯಲ್ಲಿ ಜೀರ್ಣ ಮಾಡಿ ಅದರಲ್ಲಿ ಪೋಷಕಾಂಶಗಳನ್ನ ಸಪರೇಟ್ ಮಾಡಿ ಮೊದಲ ಹಂತದಲ್ಲಿ ಬ್ಲಡ್ ಸ್ಯಾಚುರೇಷನ್ ಮಾಡ್ತಾರೆ, ಮಿಕ್ಸ್ ಮಾಡಿ ವೇಸ್ಟ್ ಪದಾರ್ಥಗಳನ್ನ ಹೊರಗಡೆ ಒಂದು ಮೆಷಿನ್ ದೇವರಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಅರ್ಥ ಅಂದ್ರೆ ಏನೇ ನಾವು ಫುಡ್ ತಿಂತಾ ಇದೀವಿ ಅಂತ ಹೇಳಿದ್ರೆ ತಿಂದಿರುವಂತ ಫುಡ್ ಟ್ರಾವೆಲ್ ಮಾಡೋದು ಇಲ್ಲಿಂದ ಇಲ್ಲಿಗೆ ಮಾತ್ರ. ಆದರೆ ಆ ಫುಡ್ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗ ಮಾತ್ರ ತಿಂದಿರುವಂತ ಎನರ್ಜಿ ಸಪ್ಲೈ ಆಗ್ತದೆ ಅಂತ ಅರ್ಥ. ಇದಕ್ಕೆ ಯಾವ್ದಾದ್ರು ಬಾಟಿಗೆ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ನನ್ನ ದೇಹದಲ್ಲಿ ನನ್ನ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದ್ರೆ ನಾಳೆ ಕೆಲಸ ಮಾಡೋದು ನಿಲ್ಸಲ್ಲ. ಕಾಲ ಕ್ರಮೇಣವಾಗಿ ಈ ಕಾಲಿನ ಎಫಿಷಿಯನ್ಸಿ ಅನ್ನುವಂಥದ್ದು ಕಡಿಮೆ ಆಗಿ 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 ಮುಂದೊಂದು ದಿನ ಕೆಲಸ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಸುತ್ತೆ. ಈಗ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ನಮ್ಮ ದೇಹ ನಮಗೆ ಮಿನಿಮಮ್ ಅಂದ್ರೂ 8 ಹಂತದಲ್ಲಿ ಸಿಗ್ನಲ್ ಕೊಡುತ್ತೆ. ರಕ್ತ ಸಂಚಾರ ಕಡಿಮೆ ಸುಮ್ಮನೆ ಇರಲ್ಲ, ಬಾಡಿ ಸಿಗ್ನಲ್ ಕೊಡ್ತಾ ಇರುತ್ತೆ. ಅಯ್ಯೋ ಹೀಗಾಗ್ತಾ ಇದೆ, ಸರಿ ಮಾಡ್ಕೊ ಅಂತ ತಿಳಿಸ್ಕೊಡ್ತಾ ಇರುತ್ತೆ. ಆದ್ರೆ ಇಲ್ಲಿ ತನಕ ಏನ್ ಸಿಗ್ನಲ್ ಅಂತ ಗೊತ್ತಿಲ್ಲ. ನಾನು ಈಗ ತಿಳಿಸ್ಕೊಡ್ತೀನಿ ಯಾವ ಹಂತದಲ್ಲಿ ಯಾವ ಸಿಗ್ನಲ್ ಅಂತೇಳಿ. ನಿಮ್ಗೆ ಏನಾದ್ರು ನಾನು ಹೇಳಿರುವಂತಹ ಲಕ್ಷಣಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಯಾವ ಹಂತದಲ್ಲಿ ಕಡಿಮೆ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೇಗೆ? ಮೊದಲ ಹಂತದಲ್ಲಿ ಹೇಳಿದ್ರೆ ಈ ರೀತಿ ಏನಾದ್ರು ಪ್ರೋಗ್ರಾಮ್ ಬಂದು 45 ನಿಮಿಷಕ್ಕಿಂತ ಜಾಸ್ತಿ ಕಾಲನ್ನ ಅಲ್ಲಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ ಕಾಲು ಆಗಾಗ ಜೋಮ್ ಹಿಡಿತಾ ಇದೆ ಅಂತ ತಿಳ್ಕೊಳ್ಳಿ. ಜೋಮ್ ಹಿಡಿತಾ ಇದೆ ಏನ್ ಸಿಗ್ನಲ್ ಗೊತ್ತಾ? ರಕ್ತ ಸಂಚಾರ ಕಡಿಮೆ ಆಗ್ತದೆ ಅಂತ ಹೇಳಿ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. ಜೋಮ್ ಹಿಡಿಯಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಏನೋ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಇನ್ನು ಏನ್ ಜೋಮ್ ಹಿಡಿಬಾರ್ದು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ. ಅರ್ಥ ಆಗ್ತಿದೆ? ನಿಮ್ಗೆ ವಿಷಯ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡ್ರಿ, ಏನೋ ಎಲ್ಲಿ
ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಜೊತೆಗೆ ವಾಶ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಮೇಲ್ಗಡೆ ಎದ್ದೇಳಬೇಕಿದ್ರೆ ಏನಾದ್ರೂ ಸಪೋರ್ಟ್ ಬೇಕು, ನಿಂತ್ಕೊಳ್ಳಿಕ್ಕೆ ಏನಾದ್ರೂ ಅನಿಸ್ತಾ ಇದೆ ಅಂದ್ರೆ ರಕ್ತ ಸಂಚಾರ ಕಡಿಮೆ ಆಗಿದ್ದು 2ನೇ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. ಸರಿ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಂಡಿಲ್ಲ, 3ನೇ ಹಂತಕ್ಕೆ ಹೋಗ್ತದೆ. 3ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಕಾಲಲ್ಲಿ ಬಿಸಿ ಬಿಸಿ ಅನುಭವ. ಯಾವಾಗ ಒಂದು ಕಾಲ ಬಿಸಿಯಾಗಿ ಕೊಟ್ಟದ್ದು ಕೆಲಸ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಸುಮ್ಮನೆ ಮುಳ್ಕೊಂಡಿರ್ಬೇಕಾದ್ರೆ, ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಕಾಲ ಬಿಸಿ ರೀತಿಯಲ್ಲಿ ಫೀಲ್ ಆಗೋದ್ರ ಜೊತೆಗೆ ಕಾಲಿನ ಪಾದದಡಿಯಲ್ಲಿ ಉಳಿ ಅನುಭವ. ಇದು ಸುಮಾರು ಜನಕ್ಕೆ ಆಗಿರುತ್ತೆ ನಮ್ಗೆ ಗೊತ್ತು. ಯಾವ ರೀತಿ ಉಳಿ ಅಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆ ಬಿಸಿಲಿಗೆ ಚಪ್ಪಲಿ ಹಾಕೊಳ್ಳದೆ ಈ ಟಾರ್ ಮೇಲೆ ನಡ್ಕೊಂಡು ಹೋಗಿ ಅವಾಗ ಯಾವ ರೀತಿ ಉಳಿ ಆಗುತ್ತೆ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಅಂತ ಕರೀತಾರೆ. ಬರ್ನ್ ಆದಂತ ಸೆನ್ಸೇಷನ್ಗಳು ನಿಮ್ಮ ಕಾಲಿನ ಪಾದದಲ್ಲಿ ಆಗಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಯಿತು. 3ನೇ ಹಂತಕ್ಕೆ ತಲುಪೇ ಅಂತ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. 4ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಿನ್ ಡ್ರೈ ಆಗಿ ಒಡೆಯಲು ಶುರುವಾಗುತ್ತೆ. ಅದು ಯಾವ ಭಾಗ? ಇಲ್ಲಿ ನೋಡಿ, ಇಲ್ಲಿ ಕಾಫ್ ಮಾಡಲ್ ಅಂತಾನೆ ಕರೀತಾರೆ, ನೀಲಕಂಡ ಅಂತಾನೆ ಕರೀತಾರೆ. ಆ ಭಾಗಗಳನ್ನು ನೀವು ಹೀಗೆ ನೋಡ್ಕೊಂಡ್ರೆ ಅದರಲ್ಲಿ ಒಡೆದಂತಹ ಮಾರ್ಕ್ಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ರಕ್ತ ಸಂಚಾರ ಕಡಿಮೆ ಆಗಿದ್ದು 4ನೇ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಸಿಗ್ನಲ್ ಬಾಡಿ ಕೊಡ್ತಾ ಇದೆ. 5ನೇ ಹಂತದಲ್ಲಿ ಅಟ್ಲೀಸ್ಟ್ ಈ ಕಾಂಪೋಸಲ್ ಇದೆಯಲ್ಲ ಇದನ್ನ ತಿಂಗಳಿಗೆ ಒಂದ್ಸರಿ ಆದ್ರೆ ಈ ರೀತಿ ಪ್ರೆಸ್ ಮಾಡಿ ನೋಡ್ಬೇಕು. ಅದು ಹೆಂಗಿರ್ಬೇಕು? ಮೆತ್ತಿಗೆ ಗಟ್ಟಿ ಮುಟ್ಟಿನಾಗಿರ್ಬೇಕು. ಆದ್ರೆ ಕೆಲವು ಪ್ರಕಾರದಲ್ಲಿ ಆಗಕ್ಕೆ ಇರಲ್ಲ. ಹೆಂಗಾಗಿರುತ್ತೆ? ಗಟ್ಟಿ ಕಲ್ಲು ಮುಟ್ಟದ ರೀತಿಯಲ್ಲಿ ಸ್ಟಿಫ್ ಆಗಿ ಗಟ್ಟಿಯಾಗಿ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ರಕ್ತ ಸಂಚಾರ ಕಡಿಮೆ ಆಗಿ 5ನೇ ಹಂತಕ್ಕೆ ಜಾಗದಲ್ಲಿ ಕೂದಲುಗಳು ಒಂದೊಂದೇ ಹೋಗಿ ಅದ್ರ ಜೊತೆಗೆ ಕಾಲು ಊದ್ಕೊಂಡಿರುತ್ತೆ. ಕೆಲವರು ಕಾಲು ನೋಡಿ ಗಟ್ಟಿ ತರ ಈ ರೀತಿ ಊದ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಸರ್ಕ್ಯುಲೇಷನ್